Okay, my dear students, today I am going to discuss about measurement of length, measurement of mass, measurement of time and their ranges. Okay, ಸೊ ಅಂದರೆ ಈ ಲೆಂತ್ ಮಾಸ್ ಆ್ಯಂಡ್ ಮತ್ತು ಟೈಮನ್ನು ಯಾವ್ಯಾವ ರೇಂಜಿನಲ್ಲಿ ಸಹಿತ ನಾವು ಬಳಸ್ಬೋದು ಅಂತ ಈಗಾಗಲೇ ನೀವು ಸಿಸ್ಟಮ್ ಆಫ್ ಮೆಜರ್ಮೆಂಟ್ನಲ್ಲಿ ಈ ಮಾಸನ್ನು ಕಿಲೋಗ್ರಾಮ್ನಲ್ಲಿ, ಲೆಂತನ್ನು ಮೀಟ್ರ್ನಲ್ಲಿ, ಟೈಮನ್ನು ಸೆಕೆಂಡ್ನಲ್ಲಿ, ಈ ರೀತಿ ಯೂನಿಟನ್ನು ನಾವು ಉಪಯೋಗ ಮಾಡ್ತಿದ್ವಿ. ಬಟ್ ಇವೆಲ್ಲ ಯೂನಿಟನ್ನು ಎಲ್ಲ ಕಡೆನೂ ಒಂದೇ ಟೈಪ್ ಅದನ್ನು ಉಪಯೋಗ ಮಾಡಲ್ಲ, ಬೇರೆ ಬೇರೆ ರೀತಿಯನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಮೆಜರ್ಮೆಂಟ್ ಆಫ್ ಲೆಂತ್. ಸೊ ಇಲ್ಲಿ ಮೆಜರ್ಮೆಂಟ್ ಆಫ್ ಲೆಂತ್ನಲ್ಲಿ ನಾವು ಎಲ್ಲಿಂದ ಎಷ್ಟು ನಾವು ಅಳಿತೀವಿ ಅಂತಕ್ಕಂಥದ್ದು. ದಟ್ ಈಸ್ ದ ಆರ್ಡರ್ ಆಫ್ ಡಿಸ್ಟೆನ್ಸಸ್ ವೇರೀಸ್ ಫ್ರಾಮ್ 10 to the power of minus of 14 meter to 10 to the power of 25 meter ಅಂತ ಹೇಳಿದ್ರೆ, ನಾವು ಇಲ್ಲಿ 10 to the power of minus of 14 meter ಅಂತ ಹೇಳಿದ್ರೆ ಇದು ಬಹಳಷ್ಟು ಕಡಿಮೆ ಆಯಿತು. ಅಂದರೆ ಇಟ್ ಇಸ್ ಅ ರೇಡಿಯಸ್ ಆಫ್ ನ್ಯೂಕ್ಲಿಯಸ್, ಅದನ್ನು ನಾವು ಅಳಿತೀವಿ ಇದರಲ್ಲಿ ಫಿಸಿಕ್ಸ್ನಲ್ಲಿ. ಮತ್ತು 10 to the power of 25 meter ಅಂದರೆ ಇದು ಪ್ಲಸ್ 25 ಇದೆ. ಅಂದರೆ ಇದು 25 ಅಂದರೆ 1 ಬರೆದು ಅದರ ಮುಂದೆ 25 ಜೀರೋ ಬರೀಬೇಕಾಗತ್ತೆ, ಅಷ್ಟುವರೆಗೂ. ಅಂದರೆ ಅದು ರೇಡಿಯಸ್ ಆಫ್ ಯೂನಿವರ್ಸ್. ಈ ಯೂನಿವರ್ಸ್ದು ರೇಡಿಯಸ್ ನಾವು ಇಲ್ಲಿ ಮೆಜರ್ಮೆಂಟ್ ಮಾಡೋದು. ಅಂದರೆ ರೇಂಜ್ ಇಲ್ಲಿಂದ ಹಿಡ್ಕೊಂಡು ವೆರಿ ಮೈನ್ಯೂಟ್ ಪಾರ್ಟಿಕಲಿಂದ ವೆರಿ ಬಿಗ್ ಪಾರ್ಟಿಕಲ್ ಅಲ್ಲಿವರೆಗೂ ನಾವು ಇಲ್ಲಿ ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಇದು ಆರ್ಡರ್ ಅಂತ ಹೇಳ್ತೀವಿ, ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ. ಅಂದರೆ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ನೂ ಸಹಿತ ನಾವು ಮೆಜರ್ಮೆಂಟ್ ಮಾಡ್ಬೋದು, ರೇಡಿಯಸ್ ಆಫ್ ಯೂನಿವರ್ಸ್ನೂ ಸಹಿತ ಇಲ್ಲಿ ಮೆಜರ್ಮೆಂಟ್ ಮಾಡ್ಬೋದು. ದ ಡಿಸ್ಟೆನ್ಸ್ ಇಸ್ ರೇಂಜಿಂಗ್ ಫ್ರಾಮ್ 10 to the power of minus of 5 meter to 10 to the power of 2 meter can be measured by direct method which involves comparison of distance or a length to be measured with a chosen standard length. ಅಂದರೆ 10 to the power of minus of 5 ಮೀಟರ್ಲಿಂದ 10 to the power of 2 ಮೀಟರನ್ನು ನಾವು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡಿ ನಾವು ಮೆಜರ್ಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದು ಇಲ್ಲಿದೆ. ಫಾರ್ ಎಕ್ಸಾಂಪಲ್, ಸಪೋಸ್ ಇಫ್ ಯು ಮೇಜರ್ the meter rod can be used to measure the distance as small as 10 to the power of minus of 3 meter. ಸೊ ಅಂದರೆ ಮೀಟರ್ ರಾಡನ್ನು ತೊಗೊಂಡು ನಾವು ಈ ರೀತಿ ಮೆಜರ್ಮೆಂಟ್ ಮಾಡ್ಬೋದು. ಓಕೆ, 10 to the power of 3 ಮೀಟರನ್ನು. ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಒಂದು ಇಟ್ ಈಸ್ ಅನ್ನ ಎಕ್ಸ್ಪೆರಿಮೆಂಟ್ ಇದೆ, ನಿಮಗೆ ಫಸ್ಟ್ ಪಿ ಯು ಸಿಲಿ ಎಕ್ಸ್ಪೆರಿಮೆಂಟ್ ಇದೆ. ಆ ವರ್ನಿಯರ್ ಕ್ಯಾಲಿಪರ್ಸನ್ನು ನಾವು 10 to the power of minus of 4 ಮೀಟರ್ ತನಕನೂ ಸಹಿತ ನಾವು ಅದರಿಂದ ನಾವು ಅಳಿಬೋದು ವರ್ನಿಯರ್ ಕ್ಯಾಲಿಪರ್ಸನ್ನು. ಇನ್ನೊಂದಿದೆ ಸ್ಕ್ರೂ ಗೇಜ್ ಅಂತ, ಅದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಇದು ಸಹಿತ ಎಕ್ಸ್ಪೆರಿಮೆಂಟೇ ನಿಮಗೆ ಫಸ್ಟ್ ಪಿ ಯು ಸಿಲಿ ಬರ್ತಕ್ಕಂಥದ್ದು. ಇಟ್ ಈಸ್ ಯೂಸ್ ಟು ಮೆಜರ್ ದ ಸ್ಮಾಲ್ 10 to the power of minus of 5 ಮೀಟರ್. ಅಂದರೆ ನಾವು ಕೆಲವೊಂದು ಡಿಸ್ಟೆನ್ಸ್ಗಳನ್ನು ನಾವು ಈ ಮೀಟರ್ ಸ್ಕೇಲನ್ನು ತೊಗೊಂಡು ಅಥವಾ ವರ್ನಿಯರ್ ಕ್ಯಾಲಿಪರ್ಸನ್ನು ತೊಗೊಂಡು ಅಥವಾ ಸ್ಕ್ರೂ ಗೇಜಸನ್ನು ನಾವು ತೊಗೊಂಡು ಮೆಜರ್ಮೆಂಟ್ ಮಾಡ್ಬೋದು. ಇವು ಕೆಲವು ಮೆಥಡ್ಗಳಾಯಿತು. ಇವು ಫಾರ್ ಸ್ಮಾಲ್ ಡಿಸ್ಟೆನ್ಸನ್ನು. ಫಾರ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಆರ್ ವೆರಿ ಲಾರ್ಜ್ ಡಿಸ್ಟೆನ್ಸ್ ಇನ್ಡೈರೆಕ್ಟ್ ಮೆಥಡ್ಸ್ ಆರ್ ಯೂಸ್ಡ್. ಇನ್ಡೈರೆಕ್ಟ್ ಅಂತ ಹೇಳಿದ್ರೆ ನಾವು ಇಲ್ಲೇ ಇದ್ಕೊಂಡೆ ನಾವು ಡಿಸ್ಟೆನ್ಸ್ ಬಿಟ್ವೀನ್ the earth and sun, the distance between earth and moon, the distance between earth and any other planets, ಆ ರೀತಿಯೂ ನಾವು ಮೆಜರ್ ಮಾಡ್ತಕ್ಕಂಥದ್ದು ಇಲ್ಲಿದೆ. ಅದಕ್ಕೆ ನಾವು ಪ್ಯಾರಲಾಕ್ಸ್ ಮೆಥಡ್ ಅಂತ ಕರಿತೀವಿ. ಓಕೆ, ದ ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸ್. ಸೊ ಇಲ್ಲಿ ಮೆಜರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತಕ್ಕಂಥದ್ದು ದಟ್ ಈಸ್ ಪ್ಯಾರಲಾಕ್ಸ್ ಮೆಥಡ್. ಪ್ಯಾರಲಾಕ್ಸ್ ಮೆಥಡ್ ಅಂತಂದ್ರೆ ಏನು? ಲೆಟ್ ಅಸ್ ಕನ್ಸಿಡರ್ ಫಾರ್ ಅವೇ ಪ್ಲಾನೆಟ್. ಅಂದರೆ ಒಂದು ದೂರ ಇರ್ತಕ್ಕಂಥ ಒಂದು ಗ್ರಹವನ್ನು ನಾವು ತೆಗೆದುಕೊಳ್ಳೋದು ಪ್ಲ್ಯಾನೆಟ್ ಅಂತ ತಗೊಳ್ಳೋಣ, ಇಲ್ಲಿರ್ತಕ್ಕಂಥದ್ದು. ಸೊ ದ ಡಿ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ್ಯಾಟ್ ಪ್ಲ್ಯಾನೆಟ್ ಫ್ರಾಮ್ ದ ಅರ್ತ್ ಸರ್ಫೇಸ್. ಇಲ್ಲಿಂದ ನಾವು ನೋಡ್ತಾ ಇದ್ದೀವಿ ಅಂಥೇಳಿ. ಓಕೆ, ಸಪೋಸ್ ದ ಲೈನ್ ಜಾಯ್ನಿಂಗ್ ದ ಪ್ಲಾನೆಟ್ಸ್ ಟು ದ ಲೆಫ್ಟ್ ಐ ಆ್ಯಂಡ್ ದ ರೈಟ್ ಐ ಆ್ಯಟ್ ಆ್ಯನ್ ಆ್ಯಂಗಲ್ ಥೀಟಾ. ಇದು ಇವೆರಡು ನಡುವೆ ಇರ್ತಕ್ಕಂಥ ಆ್ಯಂಗಲ್, ಇದು ಲೆಫ್ಟ್ ಐ ಮತ್ತು ರೈಟ್ ಆ್ಯಂಗಲ್. ಇಲ್ಲಿಂದ ನಾವು ಪ್ಲ್ಯಾನೆಟನ್ನು ಅಬ್ಸರ್ವ್ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ, ಸೊ
ದ ಆ್ಯಂಗಲ್ ಥೀಟಾ ಈಸ್ ಕಾಲ್ಡ್ ದ ಪ್ಯಾರಲಕ್ಸ್ ಆ್ಯಂಗಲ್. ಇದಕ್ಕೆ ಇಲ್ಲಿದೆ ನೋಡಿರಿ, ಇದಕ್ಕೆ ಥೀಟಾಕ್ಕೆ ಪ್ಯಾರಲಕ್ಸ್ ಆ್ಯಂಗಲ್ ಅಂತ ಹೇಳ್ತಾರೆ ಅಥವಾ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ ಅಂತ ಹೇಳ್ತಾರೆ. ದ ಡಿಸ್ಟನ್ಸ್ ಇಟ್ ಈಸ್ ಕಾಲ್ಡ್ ದ ಬೇಸಿಸ್. ಇಲ್ಲಿದೆ ನೋಡಿರಿ, ಇದಕ್ಕೆ ಬೇಸಿಸ್ ಅಂತ ಹೇಳ್ತಕ್ಕಂಥದ್ದು. ಬಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆಫ್ಟ್ ಆ್ಯಂಡ್ ರೈಟ್ ಐ. ಓಕೆ, ಸೊ ಒನ್ಸ್ ಯು ನೋ ದ ವ್ಯಾಲ್ಯೂ ಆಫ್ ಬಿ, then as the plant is far away, then b by d, this ratio is very very small. So therefore theta is very small. ಇದು ಬಹಳಷ್ಟು ದೂರ ಇತ್ತು ಈ ಪ್ಲ್ಯಾನೆಟ್ ಅಂದಾಗ ಆವಾಗ ಇದು b by d is very smaller than 1 ಆಗುತ್ತೆ. ಸೊ therefore theta is very small ಆಗುತ್ತೆ. ಸೊ therefore then the taking the distance L and R, then the circular arc of radius d, then you have to ಕ್ಯಾಲ್ಕುಲೇಟ್ ದ ಥೀಟಾ ಅಂದರೆ ಎಲ್ ಆರ್ ಬೈ ಡಿ. ಎಲ್ ಆರ್ ಅಂದರೆ ಬಿ. ಸೊ ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು ಬಿ ಬೈ ಥೀಟಾ. ಸೊ ದಟ್ ಈಸ್ ಡಿ ಈಸ್ ಈಕ್ವಲ್ ಟು ಬಿ ಬೈ ಥೀಟಾ. ಒನ್ಸ್ ಯು ನೋ ದ ವ್ಯಾಲ್ಯೂ ಆಫ್ ಬಿ ಆ್ಯಂಡ್ ಥೀಟಾ, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಡಿಸ್ಟೆನ್ಸ್. ಇದು ಲಾರ್ಜರ್ ಡಿಸ್ಟೆನ್ಸ್. ಇದಕ್ಕೆ ನಾವು ಪ್ಯಾರಲಕ್ಸ್ ಮೆಥಡ್ ಅಂತ. ಇಲ್ಲಿ ರೇಂಜ್ ಆಫ್ ಲೆನ್ಸ್ ಅಂತ ಬರುತ್ತೆ. ರೇಂಜ್ ಆಫ್ ಲೆನ್ಸ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನಾವು ಇಲ್ಲಿ ಉಪಯೋಗ ಮಾಡ್ತಕ್ಕಂಥ. ದಟ್ ಈಸ್ ಸೈಜ್ ಆಫ್ ದ ಆಬ್ಜೆಕ್ಟ್ಸ್ ವಿ ಕಮ್ ಅಕ್ರಾಸ್ ಇನ್ ದ ಯೂನಿವರ್ಸ್ ವೇರೀಸ್ ಓವರ್ ಎ ವೆರಿ ವೈಡ್ ರೇಂಜ್. ಯಾವ ರೀತಿ ಅಂತ ಹೇಳಿದ್ರೆ, ದಟ್ ಈಸ್ ಆಫ್ ದಿ ಆರ್ಡರ್ ಆಫ್ 10 to the power of -14 meter ಆಫ್ tiny nucleus of an atom to the size of the order of 10 to the power of 25 meter of the extent of the observation universe. ಸೊ ಅಂದರೆ ಆಗಲ್ಲ ನಾವು ಡಿಸ್ಕಸ್ ಮಾಡೋದು ಅಂದರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಸಹಿತ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮಗೊಂದು ಟೇಬಲ್ ಇದೆ, ಅಂದರೆ ಇಲ್ಲಿ ನಿಮಗೆ ಇವೆಲ್ಲವೂ ಬರ್ತಕ್ಕಂಥದ್ದು, ಇವೆಲ್ಲವೂ ಯೂನಿಟ್ಸೇ, ಬಟ್ ಅದನ್ನು ಡಿಫ್ರೆಂಟ್ ಫಾರ್ಮ್ನಲ್ಲಿ ಬರ್ತಕ್ಕಂಥದ್ದು. ಅಂದರೆ ಯೂನಿಟ್ ಫಾರ್ ದ ಲೆಂತ್. ಈಗ ನೋಡಿರಿ, ಇಲ್ಲಿ ಯೂನಿಟ್ ಅಂತ ಇದೆ 1 ಫೆರ್ಮಿ. 1 ಫೆರ್ಮಿ ಅಂದರೆ ಎಷ್ಟು ಅದರ ಬೆಲೆ ಅಂತಂದರೆ 10 to the power of -15 meter. ಅದಕ್ಕೆ ನಮಗೆ 1 ಫೆರ್ಮಿ ಅಂತ ಕರೀತಕ್ಕಂಥದ್ದು. 10 to the power of -15 ಮೀಟ್ರನ್ನು ಈ ರೀತಿಯೂ 1 ಫೆರ್ಮಿ ಅಂತ ಕರೀಬೋದು. ಓಕೆ, ಈಗ ನೋಡಿರಿ 60 ಸೆಕೆಂಡ್ ಅಂದ ತಕ್ಷಣ ನಾವು ಅದನ್ನು 1 minute ಅಂತ ಹೇಳ್ತೀವಿ. ಆಗೇನು 60 minute ಅಂದಾಗ ಅವಾಗ ಅದು 1 hour ಆಗುತ್ತೆ. ಸೊ ಸೇಮ್ ಇಲ್ಲಿ 10 to the power of -15 ಮೀಟರನ್ನು ಅದನ್ನು 1 ಫೆರ್ಮಿ ಅಂತಲೂ ಬರೀತಾರೆ. 10 to the power of -10 ಮೀಟರನ್ನು 1 ಆಂಗ್ಸ್ಟ್ರಾಮ್ ಅಂತ ಬರೀತಾರೆ. ಓಕೆ, ಅದೇ ರೀತಿ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೇಳಿದ್ರೆ ದಟ್ ಈಸ್ 1 AU, ದಟ್ ಈಸ್ 1.496 × 10 to the power of 11 ಮೀಟರ್. ಅಷ್ಟು ಅದಕ್ಕೆ ನಾವು 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಇನ್ನು 1 ಲೈಟ್ ಇಯರ್ ಅಂದರೆ 1 ಜ್ಯೋತಿರ್ವರ್ಷ ಅಂತ ನಾವೇನು ಕರಿತೀವಲ್ಲ ಅದು 1 ಲೈಟ್ ಇಯರ್ ಅಂತ ಹೇಳಿದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಟ್ರಾವೆಲ್ಡ್ ಬೈ ದ ಲೈಟ್ ಇನ್ 1 ಇಯರ್. ಅದು ಇಲ್ಲಿರ್ತಕ್ಕಂಥದ್ದು 3 × 10 to the power of 8 meter per second ಇಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್. ಬಟ್ ಇದು 1 ವರ್ಷದಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅದಕ್ಕೆ 1 ಜ್ಯೋತಿರ್ವರ್ಷ ಅಥವಾ ಅದಕ್ಕೆ 1 ಲೈಟ್ ಇಯರ್ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಬರೋದು 1 per sec ಅಂತ ಹೇಳಿ ಅದು 3.08 × 10 to the power of 16 meter. ಇದು the distance at which average radius of the earth orbit subtend at an angle of 1 arc second. ಓಕೆ, ಈ ರೀತಿ ಈ ಯೂನಿಟ್ಸನ್ನು ಡಿಫ್ರೆಂಟ್ ಇದರಲ್ಲಿ ಉಪಯೋಗ ಮಾಡ್ತಾರೆ. ಎಲ್ಲದಕ್ಕೂ ಮೀಟ್ರ್ ಯೂಸ್ ಮಾಡಿದ್ರೆ ಇಲ್ಲಿ ಕಷ್ಟ ಆಗ್ತದೆ ಅದನ್ನು. ಅದಕ್ಕೆ ಅವರು ದೇ ಆರ್ ಕನ್ವರ್ಟಿಂಗ್ ದ್ಯಾಟ್ ಮೀಟರ್ ಇಂಟು ಡಿಫ್ರೆಂಟ್ ಯೂನಿಟ್ಸ್. ಓಕೆ, ರೈಟ್. ಇಲ್ಲಿ ಕೆಲವೊಂದು ನಿಮಗೆ ಬರ್ಕೊಂಡು ಇದನ್ನು ಕೊಟ್ಟಿದ್ದಾನೆ. ಸೈಜ್ ಆಫ್ ದ ಪ್ರೋಟಾನ್ 10 to the power of -15. ಸೊ ಆ ರೀತಿ ಇಲ್ಲಿ ಸೈಜ್ ಆಫ್ ದ ನ್ಯೂಕ್ಲಿಯಸ್, ಸೈಜ್ ಆಫ್ ದ ಹೈಡ್ರೋಜನ್ ಆಟಮ್, ಸೈಜ್ ಆಫ್ ದ ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್, ಸೊ ರೇಡಿಯಸ್ ಆಫ್ ದ ಅರ್ತ್, ಡಿಸ್ಟೆನ್ಸ್ ಆಫ್ ಮೂನ್ ಫ್ರಮ್ ಅರ್ತ್, ಡಿಸ್ಟೆನ್ಸ್ ಆಫ್ ಸನ್ ಫ್ರಮ್ ದ ಅರ್ತ್, ಅಂದರೆ ಅವೆಲ್ಲವೂ ಯಾವ ಆರ್ಡರ್ನಲ್ಲಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ ಈ ಚಾರ್ಟ್ನಲ್ಲಿ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ರಲ್ಲಿ ದಟ್ ಈಸ್ ಮೆಜರ್ಮೆಂಟ್ ಆಫ್ ಲೆಂತ್. ಸೊ ಮೆಜರ್ಮೆಂಟ್ ಆಫ್ ಲೆಂತ್ನಲ್ಲಿ ನಾವು ಫಿಸಿಕ್ಸ್ನಲ್ಲಿ ಅತಿ ಚಿಕ್ಕ ಪಾರ್ಟಿಕಲ್ ಅಂದರೆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂಥದ್ದು, ಎಲೆಕ್ಟ್ರಾನ್,
ಪ್ರೋಟಾನ್, ನ್ಯೂಟ್ರಾನ್ ಅದರದ್ದೆಲ್ಲ ಸೈಜನ್ನು ಸಹಿತ ನಾವಿಲ್ಲಿ ಅಳಿತೀವಿ. ಈಗ ನೋಡಿ, ಸೈಜ್ ಆಫ್ ದ ಪ್ರೋಟಾನನ್ನು ನಾವು ಅಳಿತೀವಿ, ಸೈಜ್ ಆಫ್ ದ ಅಟಾಮಿಕ್ ನ್ಯೂಕ್ಲಿಯಸ್ ಅಂತ ಅಳಿತೀವಿ. ಹೀಗೆ ಅಲ್ಲಿಂದ ಹಿಡ್ಕೊಂಡು ಸೈಜ್ ಆಫ್ ದ ಯೂನಿವರ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಟು ಸನ್, ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಟು ಎನಿ ಅದರ್ ಪ್ಲ್ಯಾನೆಟ್ಸ್, ಇವನು ಸಹಿತ ನಾವಿಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ರೇಂಜಿನಲ್ಲಿ ನಾವು ಅಳಿಬೋದು, ಈ ಡಿಸ್ಟೆನ್ಸನ್ನು ಅಳಿಬೋದು ಅಂತಕ್ಕಂಥದ್ದು ಇವತ್ತಿನ ವಿಷಯ. ಓಕೆ, ವಿಲ್ ಸ್ಟಾಪ್ ಹಿಯರ್ ಓನ್ಲಿ ರಿಗಾರ್ಡಿಂಗ್ ದಿಸ್. ಥ್ಯಾಂಕ್ ಯು.